ಸರ್ ನಮಸ್ಕಾರ. ನಮಸ್ತೆ ಸರ್ ನಿನ್ನೆ 22ನೇ ತಾರೀಕು ಈ ಒಂದು ಸರ್ಕಾರಿ ಉನ್ನತೀಕರಿಸಿದ ಶಾಲೆಯಲ್ಲಿ 122ನೇ ವಾರ್ಷಿಕೋತ್ಸವದ ಅಂಗವಾಗಿ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಯಲ್ಲಿ ಒಂದಷ್ಟು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಕರುನಾಡ ಯುವಶಕ್ತಿ ಸಂಘಟನೆಯಿಂದ ಅವ್ರನ್ನ ಸನ್ಮಾನಿಸಲಾಯಿತು. ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಹೌದು, ಈ ಒಂದು ಶಾಲೆ ಉಲ್ಪೇಟೆಯಲ್ಲಿ ಒಂದು 122ನೇ ವರ್ಷದ ಒಂದು ಹಂತಕ್ಕೆ ಬಂದಿದೆ. ಅಂದರೆ ಆ ಶಾಲೆಯಲ್ಲಿ ಬಂದಂಥ ಇದುವರೆಗಿನ ವಿದ್ಯಾರ್ಥಿಗಳು ಸಾಕಷ್ಟು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಾರೆ. ವಿವಿಧ ಕ್ಷೇತ್ರದಲ್ಲಿ ಒಂದು ರೀತಿಯ ಅವರ ಒಂದು ಗುರುತರ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಾರೆ. ಆದರೆ ಇವತ್ತು ನಾವು ಕರುನಾಡು ಯುವಶಕ್ತಿ ಸಂಘಟನೆ ಗುಲ್ಪೇಟೆ ತಾಲೂಕು ಸಂಘಟನೆ 122ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಸುಮಾರು 6ರಿಂದ 8ನೇ ತರಗತಿಯ ವಿದ್ಯಾರ್ಥಿನಿಯರಿಗೆ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಅವರು ಒಂದು ಸನ್ಮಾನಿಸಿರ್ತಕ್ಕಂಥದ್ದು ಭಾಳ ಸಂತೋಷದಾಯಕ ಮತ್ತು ಶ್ಲಾಘನೀಯವಾದಂಥ ಕೆಲಸ. ಅದು ಮುನೀರ್ ಪಾಸ್ ಅವರು ಮತ್ತು ಇಲಿಯಾಸ್ ಉರುಫ್ ಕುಮಾರ್ ಅವರು ಇದುವರೆಗೂ ಗುಲ್ಪೇಟೆಯ ನಾನಾ ಭಾಗದಲ್ಲಿ ಅವರು ಕಂಡಂಥ ಅಸಹಾಯಕರು ಅಬಲರನ್ನು ಕಂಡಂಥ ಸಂದರ್ಭದಲ್ಲಿ ಅಥವಾ ದೀರ್ಘವಾಗಿ ನರಳತಕ್ಕಂಥ ರೋಗರುಜಿನದಿಂದ ನರಳ್ತಿದ್ದಂಥ ಒಂದು ಕುಟುಂಬಗಳಿಗೆ ಆಶ್ರಯವಾಗಿ ಬಂದು ಈ ರೀತಿ ಮಾಡ್ತಾರೆ. ಆದರೆ ನಿನ್ನೆ ಕಾರ್ಯಕ್ರಮದಲ್ಲಿ ಅವರು ಒಂದು ರೀತಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವ್ರನ್ನ ಸನ್ಮಾನಿಸಿರ್ತಕ್ಕಂಥದ್ದು ಎಲ್ಲರೂ ಮೆಚ್ಚುವಂಥದ್ದು. ಯಾಕೆಂದರೆ ಇವತ್ತು ಮಕ್ಕಳಲ್ಲಿ ಅಡಗಿರ್ತಕ್ಕಂತಹ ಸೃಜನಾತ್ಮಕ ಪ್ರತಿಭೆಗಳಿದೆಯಲ್ಲ, ಅದನ್ನು ಹೊರಗೆ ತರಬೇಕು ಅಂದರೆ ಅವ್ರನ್ನ ಇಂಥ ಕಾರ್ಯಕ್ರಮದಲ್ಲಿ ಅವ್ರನ್ನ ಪುಷಪ್ ಮಾಡಬೇಕು, ಅಂದರೆ ಅವ್ರನ್ನ ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡಬೇಕು. ಆ ಕೆಲಸವನ್ನು ಗುಲ್ಪೇಟೆಯ ಕರ್ನಾಟಕ ಯುವಶಕ್ತಿ ಸಂಘಟನೆ ನಿರಂತರವಾಗಿ ಮಾಡ್ತಾ ಬರ್ತಾ ಇದೆ. ಅಂತ ಅವರಿಗೆ ನಾವು ಈ ಸಂದರ್ಭದಲ್ಲಿ ನಾವು ಒಂದು ರೀತಿ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿದೆ. ಓಕೆ ಸರ್, ಧನ್ಯವಾದಗಳು ಸರ್. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್, ಈಗ ಕರುನಾಡ ಯುವಶಕ್ತಿ ಸಂಘಟನೆಯಲ್ಲಿ ತಾಲೂಕು ಯುವ ಘಟಕದ ಅಧ್ಯಕ್ಷರಾಗಿ ತಾವು ಕಾರ್ಯವನ್ನು ಮಾಡ್ತಾಯಿದ್ದೀರಿ. ಹಾಗಾಗಿ ನಿನ್ನೆ ನಡೆದಂತಹ ಕಾರ್ಯಕ್ರಮದಲ್ಲಿ ಮಕ್ಕಳನ್ನು ಪ್ರೋತ್ಸಾಹಿಸುವ ಸಲುವಾಗಿ ಒಂದಷ್ಟು ಸನ್ಮಾನಗಳನ್ನು ಮಾಡಿದ್ರಿ, ಅತಿ ಹೆಚ್ಚು ಅಂಕ ಪಡೆದಂಥ. ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ನನಗೆ ಭಾಳ ಸಂತೋಷ. ಯಾಕೆಂದರೆ ನಮ್ಮ ಗುಂಡ್ಲುಪೇಟೆನಲ್ಲಿ ಕನ್ನಡ ಶಾಲೆ ಬಂದು 122 ವರ್ಷ ಪೂರೈಸಿದೆ. ಅಂದರೆ ಅದರಲ್ಲೆಲ್ಲ ಮಕ್ಕಳೆಲ್ಲ ಅಲ್ಲಿ ಆ ಸ್ಕೂಲಲ್ಲಿ ಮಕ್ಕಳು ಅಷ್ಟೊಂದು ಜನ ಮಕ್ಕಳಿದ್ದಾರೆ. ಅದರಲ್ಲಿ ಅಂಕೆ ಜಾಸ್ತಿ ಪಡೆದಿರೋಂಥ ಮಕ್ಕಳನ್ನ ನೋಡಿ ನಾವು ಗುರುತಿಸಿದ್ವಿ. ಪ್ರೋತ್ಸಾಹ ಕೊಡಬೇಕು, ಮುಂದೆ ಓದೋವಂಥ ಮಕ್ಕಳು ಇವ್ರ ಥರ ನಾವು ಆಗಬೇಕು, ನಾವು ಮುಂದೆ ಬರಬೇಕು. ಎಷ್ಟೋ ಜನಗಳು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಮಕ್ಕಳನ್ನ ಸೇರಿಸ್ತಾರೆ, ಬಟ್ ಅವ್ರು ನೋಡಿ ಕಲಿಬೇಕು. ನಮ್ಮ ಕನ್ನಡ ಶಾಲೆಯಲ್ಲಿ ಇಷ್ಟೊಂದು ಮಕ್ಕಳು ಅಂಕೆ ಪಡಿತಾ ಇದ್ರಲ್ಲ, ಇದ್ರ ಬಗ್ಗೆ ಪೋಷಕರು ಭಾಳ ಸಂತೋಷಪಟ್ಟು ಎಲ್ಲಿ ನಮ್ಮ ಕನ್ನಡ ಶಾಲೆಗಳಿದೆ ಆ ಶಾಲೆಗಳನ್ನು ಮುಂದಕ್ಕೆ ತರಬೇಕು ಅನ್ನೋ ಒಂದು ರೀತಿಯಲ್ಲಿ ನಮಗೆ ಒಂದು ಕನ್ನಡದ ಬಗ್ಗೆ ಅಭಿಮಾನ ಇಟ್ಕೊಂಡು ಆ ಕನ್ನಡದ ಬಗ್ಗೆ ಆ ಮಕ್ಕಳು ಇನ್ನೂ ಜಾಸ್ತಿ ಅಂಕೆ ಪಡೀಲಿ ಅನ್ನೋ ಒಂದು ಸಂತೋಷಕ್ಕೋಸ್ಕರ ನಾವು ಈ ಅಳುರು ಸೇವೆ ಅಂತ ಆ ಮಕ್ಕಳನ್ನ ಗುರುತಿಸಿ ಮಾಡಿದ್ದೀವಿ ಅಷ್ಟೇ. ಓಕೆ ಸರ್. ಓಕೆ ಸರ್. ಸರ್ ನಮಸ್ಕಾರ ಸರ್. ಸರ್ ನಮಸ್ತೆ ಸರ್, ನಿನ್ನೆ ನಡೆದಂತಹ ಈ ಒಂದು ಸರ್ಕಾರಿ ಉನ್ನತೀಕರಿಸಿದ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದಂತಹ ವಿದ್ಯಾರ್ಥಿಗಳಿಗೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ತಾವು ಒಂದು ನಿಮ್ಮ ಸಂಘಟನೆ ವತಿಯಿಂದ ಒಂದು ಗೌರವ ಸೂಚಕವಾಗಿ ಅವರಿಗೆ ಮಕ್ಕಳಿಗೆ ಒಂದು ಸನ್ಮಾನ ಮಾಡುವುದರ ಮುಖಾಂತರವಾಗಿ ತಾವು ಕಾರ್ಯವನ್ನು ಮಾಡಿದಿರಿ. ಇದರ ಬಗ್ಗೆ ಹೇಳಿ ಸರ್. ಸರ್, ಅದು 122 ವರ್ಷ ಆಗಿದೆ ಈ ಸ್ಕೂಲ್ಗೆ. ನಾವು ಹುಟ್ಟಿರ್ನಿಲ್ಲ, ಅದು ನಮ್ಮಿಂದ ಜಾಸ್ತಿ ವಯಸ್ಸಾಗಿದೆ. ಅದಕ್ಕೆ ನಾವು ಕೇಳ್ಪಟ್ಟವಾಗ ನಮಗೊಂಥರ ಆನಂದ ಆಯಿತು. ಏನು 122 ವರ್ಷ ಅಂದ್ರೆ ಹುಡುಗಾಟಿದ ಮಾತು, ಅದು ಹಳೆ ಸ್ಕೂಲು. ಈಗ ಎಷ್ಟೋ ಜನ ತಗೊಂಡೋಗಿ ಮಕ್ಕಳಿಗೆ ಕಾನ್ವೆಂಟ್ಗೆ ಸೇರಿಸ್ತಿದ್ದಾರೆ, ಎಲ್ಲೆಲ್ಲೋ ಓದಿಸ್ತಾ ಇದ್ದಾರೆ. ಎಷ್ಟೋ ಜನ ಅಲ್ಲಿಂದ ಓದಕ್ಕೋಸ್ಕರನ ಮನೆ ಕಲಿ ಮಾಡಿಬಿಟ್ಟು ಇಲ್ಲಿ ಮನೆ ಬಾಳ್ಬೇಕು ತಗೊಂಡು ಇಂಗ್ಲೀಷ್ ಮೀಡಿಯಮ್ಗೆಲ್ಲ ಸೇರಿಸ್ತಿದ್ದಾರೆ. ನಮ್ಮ ಕನ್ನಡ ನಾವು ಇದು ಎಲ್ಲ ಬೇರೆ ಕಡೆ ನೋಡ್ತಿದ್ವಿ, ಇದಾದೋ ಕಾನ್ವೆಂಟ್ಲಿ ಸಣ್ಣ ಫಂಕ್ಷನ್ ಮಾಡೋದಲ್ಲ. ಈ ಕನ್ನಡ ನಮ್ಮ ಇದರಲ್ಲಿ ಇಡೀ ಗುಂಡ್ಲುಪೇಟೆ ತಾಲೂಕಲ್ಲಿ ಈ ಥರ ವರ್ಷಕ್ಕೆ ಒಂದ್ಸಲಿ ಒಂದೊಂದು ಫಂಕ್ಷನ್ ಮಾಡಿದ್ರೆ ಯಾಕೆ ಸರ್ ಕನ್ನಡ ಶಾಲೆಗೆ ಮಕ್ಕಳಿಗೆ ಕಳಿಸಲ್ಲ? ಅವರು ದುಡ್ಡು ಕಟ್ಟಿ ಖರ್ಚು ಮಾಡ್ತಾರೆ ಹೊತ್ತು ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಸುಮಾರು ಶಾಲೆಗಳಿದ್ದಾರೆ, ಸುಮಾರು ಮೇಲ್ಮನ ವ್ಯಕ್ತಿಗಳಿದ್ದಾರೆ. ಅವರೆಲ್ಲ ಕೈ ಜೋಡಿಸ್ಕೊಂಡು ವರ್ಷಕ್ಕೆ ಒಂದ್ಸಲಿ ಈ ಥರ ಕಾರ್ಯಕ್ರಮ ಕೊಟ್ಟು ಮಕ್ಕಳಿಗೊಂದು ಅವ್ರು ಇಷ್ಟ ಬಂದಾಗ ಒಂದು ಬಹುಮಾನ ಮಾಡಿ ಈ ಥರ ಸೇರಿಸಿ ಮಾಡಿ ಅಂದರೆ ಈ ವರ್ಷ ನಮ್ಮ ಕನ್ನಡ ಶಾಲೆಯಲ್ಲೇ ಜಾಸ್ತಿ ಅಂಕ ತಗೊಂಡು ನಮ್ಮೂರು 1 ಸ್ಥಾನ ಇರೋದೇ ನಮ್ಮ ಕನ್ನಡ ಶಾಲೆ.
ಈಗ ಇವ್ರನ್ನ ಏನು ಮಾಡ್ತಿದ್ದಾರೆ, ಇಂಗ್ಲೀಷ್ ಶಾಲೆಗಳು ಸೇರಿಸ್ಬಿಟ್ಟು ಸುಮಾರು ಶಾಲೆಗಳು ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಒಂದು 7 ಮುಚ್ಚಿಬಿಟ್ಟಿದ್ದಾರೆ. ಯಾಕೆ ಮುಚ್ಚಿಬಿಟ್ಟಿದ್ದಾರೆ ಅಂದರೆ ಕನ್ನಡದಲ್ಲಿ ಏನು ಹೋಗೋದು ಬಿಡು, ಇಲ್ಲಿ ಏನಿಲ್ಲ ಇಂಗ್ಲೀಷ್ ಸೇರಿಸೋ ಅಂತ. ಆ ಗುಂಡ್ಲುಪೇಟೆ ತಾಲೂಕಲ್ಲಿ ಅಲ್ಲಿ ಮೇನ್ ಇರೋರೆಲ್ಲ ಸೇರಿ ಒಂದು ಶಾಲೆ ಏನೋ ಇದಾಗಿ ಏನಾದರೂ ರಿಪೇರಿ ಏನೋ ರೆಡಿ ಮಾಡಿಸ್ಬಿಟ್ಟು ಆ ಶಾಲೆಯಲ್ಲಿ ಅಕ್ಕಪಕ್ಕ ಹಳ್ಳಿಗಳವರೆಲ್ಲ ಸೇರಿ ಒಂದು ಶಾಲೆಯನ್ನು ಇಂಪ್ರೂವ್ ಮಾಡಿದ್ರೆ ಇನ್ನೂ ಎಲ್ಲ ಬೆಳಿಬೋದು. ನಾವು ನಮ್ಮ ಮಕ್ಕಳಾಗಲಿ ಬೇರೆಯವ್ರಾಗಲಿ ಎಲ್ಲ ಇದು ಮಾಡ್ಬೋದು. ನೋಡಿ, ಶಾಲೆಯಲ್ಲಿ ನನ್ನ ಒಂದು ಅಧ್ಯಕ್ಷರು ಅಂತ ಆಗಲಿ, PT ಮಾಸ್ಟರ್ ಆಗಲಿ ಒಂದು ಕಾರ್ಯಕ್ರಮ ಕೊಟ್ಟರು, ನೋಡೋಕ್ಕೆ ತುಂಬ ಆನಂದ ಆಯಿತು ನಮಗೆ. ಇನ್ನು ಕನ್ನಡ ಶಾಲೆಯಲ್ಲಿ ಈ ಥರ ಆಯ್ತಲ್ಲ ಅಂದ್ಬಿಟ್ಟು. ನಮ್ಮ ಇದೇನು ಅಂದರೆ ಇಡೀ ಗುಂಡ್ಲುಪೇಟೆ ತಾಲೂಕಲ್ಲಿ ಈ ಥರ ಕಾರ್ಯಕ್ರಮ ಮಾಡಬೇಕು. ನಮ್ಮ ಕನ್ನಡ ನಮ್ಮ ಸಂಘಟನೆ ನಾವಂತಲ್ಲ, ಎಲ್ಲ ಸಂಘಟನೆಯವರು ಈ ಥರ ಕಾರ್ಯಕ್ರಮ ಮಾಡಿದ್ರೆ ಎಲ್ಲರೂ ಕೈ ಕಟ್ತಾರೆ ಸರ್. ಹಾಗೆ ಈ ಶಾಲೆಗೆ 122 ವರ್ಷದ ಇತಿಹಾಸ ಇದೆ. ಹಾಗಾಗಿ ತಾವು ಕಂಡಂತೆ ಈ ಶಾಲೆಯ ಬಗ್ಗೆ ತಮ್ಮ ಬಾಲ್ಯದ ನೆನಪುಗಳು ಒಂದು ಸ್ವಲ್ಪ. ಸರ್, ನಾವೇನು ಓದಿಲ್ಲ ಸರ್. ನನ್ನ ಮಕ್ಕಳು ಇಲ್ಲೇ ಓದಿದ್ದು, 3 ಮಕ್ಕಳಿಗೆ ಇಲ್ಲೇ ಓದಿಸಿದೆ. ನನ್ನ ಮಗನೂ ಇಲ್ಲೇ ಓದಿದ್ದ. ನನ್ನ ಮಗ ತೀರೋದು 2011 ತೀರೋದ ಬ್ರೈನ್ ಟ್ಯೂಮರ್ ಆಗಿಬಿಟ್ಟು. ಆ ಸ್ಕೂಲೇ ಓದಿಸಿದ್ದೆ ಸರ್. ನಮ್ಮ ಕಡೆಯಿಂದ ಏನೂ ಮಾಡೋಕ್ಕಾಗಲಿಲ್ಲ. ಈಗ ಒಂದು ಏನೋ ಚಿಕ್ಕದೊಂದು ಕಾರಣಕ್ಕೆ ಕೊಡಬೇಕು ಅಂದ್ಬಿಟ್ಟು ನನ್ನ ಮಕ್ಕಳು ಓದಿದ್ದಾರೆ. ಈಗ ನನ್ನ ಮಗ ಇದ್ದರಲ್ಲಿ ನನ್ನ ಮಗನೂ ಡ್ಯಾನ್ಸ್ ಮಾಡಿರೋನು. ಈ ಮಕ್ಕಳೆಲ್ಲ ನನ್ನ ಮಕ್ಕಳು ಯಾರು ಇದ್ದಿದ್ದಾರೆ, ನನ್ನ ಅಣ್ಣ ತಮ್ಮದಿದ್ದಾರೆ ಅಂದ್ಬಿಟ್ಟು ನನ್ನ ಕೈಲಿ ಆಗೋದನ್ನು ಸೇವೆ ಮಾಡಿ. ಓಕೆ ಸರ್, ತುಂಬ ಧನ್ಯವಾದಗಳು ಸರ್. ಸುಭಾಷ್ ಮಾಡರಳ್ಳಿ ಅವರು ಹಾಗೂ ಇಲಿಯಾಸ್ ಕುಮಾರ್ ಅವರು ಹಾಗೂ ಮುನೀರ್ ಪಾಷರ್ ಅವರಿಗೆ ನಮ್ಮ ಮಿಮಿಕ್ರಿ ಯೂಟ್ಯೂಬ್ ಚಾನಲ್ ಪರವಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನಿಮಗೂ ಧನ್ಯವಾದ.